ಫೆಬ್ರವರಿ 28, 2026ರಂದು ಏನು ನಡೀತು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ ಇರಾನ್ ಮೇಲೆ ಜಂಟಿ ಮಿಲಿಟರಿ ದಾಳಿಗಳನ್ನು ನಡೆಸಿವೆ. ಆಪರೇಷನ್ ಶೀಲ್ಡ್ ಆಫ್ ಜೂಡಾ ಮತ್ತು ಆಪರೇಷನ್ ಎಪಿಕ್ ಫ್ಯೂರಿ. ಟೆಹ್ರಾನ್, ಇಸ್ಫಹಾನ್, ಕುಮ್ ಮತ್ತು ಕೆರ್ಮಾನ್ ಶಾ ನಗರಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ. ಇದು 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಭೂಪ್ರದೇಶದ ಮೇಲೆ ನಡೆದ ಅತಿ ದೊಡ್ಡ ನೇರ ದಾಳಿಯಾಗಿದೆ. ನಾನು ನಿಮ್ಗೊಂದು ವಿಷಯವನ್ನು ತೋರಿಸ್ಬೇಕು. 2600 ವರ್ಷಗಳ ಹಿಂದೆ ಎರೇಮಿಯಾ ಎಂಬ ಹೆಸರಿನ ಇಬ್ರಿಯ ಪ್ರವಾದಿಯೊಬ್ಬರು ಒಂದು ಪ್ರವಾದನೆಯನ್ನು ಬರೀತಾರೆ. ಅದು ಬಾಬಿಲೋನ್ ಅಥವಾ ಈಜಿಪ್ಟ್ ಬಗ್ಗೆ ಅಲ್ಲ, ಬದಲಾಗಿ ಬಾಬಿಲೋನ್ನ ಪೂರ್ವಕ್ಕಿರುವ ಏಲಾಮ್ ಎಂಬ ನಿರ್ದಿಷ್ಟ ರಾಷ್ಟ್ರದ ಬಗ್ಗೆ. ಏಲಾಮ್ ಎಂಬುದು ಇಂದಿನ ಇರಾನ್ ನೈಋತ್ಯ ಭಾಗದ ಪ್ರಾಚೀನ ಹೆಸರು. ಇರಾನ್ ತನ್ನ ಪರಮಾಣು ಯೋಜನೆಯನ್ನು ನಿರ್ಮಿಸಿರುವ ಮತ್ತು ಇಂದಿನ ದಾಳಿಗೆ ಗುರಿಯಾಗಿರುವ ಪ್ರದೇಶವು ಇದೇ ಆಗಿದೆ. ಎರೇಮಿಯಾ 49:35ರಲ್ಲಿ ದೇವರು ಪ್ರವಾದಿಯ ಮೂಲಕ ಹೀಗೆ ಹೇಳ್ತಾರೆ: ಈಗೋ ನಾನು ಏಲಾಮಿನ ಬಿಲ್ಲನ್ನು, ಅಂದ್ರೆ ಅವರ ಪರಾಕ್ರಮದ ಮುಖ್ಯ ಆಧಾರವನ್ನು ಮುರಿತೇನೆ ಅಂತ. ಪ್ರಾಚೀನ ಕಾಲದಲ್ಲಿ ಬಿಲ್ಲು ಏಲಾಮಿನ ಅತ್ಯುನ್ನತ ಆಯುಧವಾಗಿತ್ತು. ಅವರ ಮಿಲಿಟರಿ ಹೆಮ್ಮೆ ಮತ್ತು ಶಕ್ತಿಯಾಗಿತ್ತು. ದೇವರು ಅದನ್ನು ಮುರಿಯುವುದಾಗಿ ಹೇಳಿದ್ರು. 2026ರಲ್ಲಿ ಇರಾನ್ನ ಅತ್ಯುನ್ನತ ಆಯುಧವೆಂದರೆ ಅದರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆ ಮತ್ತು ಪರಮಾಣು ಮೂಲಸೌಕರ್ಯ. ಇಂದು ಆ ಆಯುಧಗಳು ಮುರಿಯಲ್ಪಡುತ್ತಿವೆ. ಆದರೆ ಈ ಪ್ರವಾದನೆಯಲ್ಲಿ ಇಂದಿನ ಮಿಲಿಟರಿ ದಾಳಿಗಿಂತಲೂ ಮೀರಿದ ಒಂದು ವಿಷಯವಿದೆ. 39ನೇ ವಚನದಲ್ಲಿರುವ ಆ ರಹಸ್ಯವನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಏಕೆಂದ್ರೆ ಅದನ್ನು ಕೇಳಿದಾಗ ಇಂದು ನಡೆಯುತ್ತಾ ಇರುವುದು ಕೇವಲ ಒಂದು ದಾಳಿಯಲ್ಲ, ಬದಲಾಗಿ ಅಂತ್ಯಕಾಲದಲ್ಲಿ ನಡೆಯುತ್ತೆ ಅಂತ ದೇವರು ಭರವಸೆ ನೀಡಿದ ಘಟನೆಗಳ ಆರಂಭ ಅಂತ ನಿಮ್ಗೆ ಅರ್ಥವಾಗುತ್ತೆ. ಏಲಾಮಿನ ಇತಿಹಾಸ. ಏಲಾಮ್ ಎಂಬುದು ಪರ್ಷಿಯನ್ ಕೊಲ್ಲಿ ಮತ್ತು ಜಾಗ್ರೋಸ್ ಪರ್ವತಗಳ ನಡುವೆ ಬಾಬಿಲೋನ್ನ ಪೂರ್ವಕ್ಕೆ ಇದ್ದ ಒಂದು ಪ್ರಾಚೀನ ರಾಜ್ಯ. ಇದು ಇತಿಹಾಸದಲ್ಲಿ ದಾಖಲಾದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದು. ಬೈಬಲ್ನ ಆದಿಕಾಂಡ 14ರಲ್ಲಿ ಉಲ್ಲೇಖಿಸಲಾದ ಮೊದಲ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದು. ಅವರು ಪ್ರಾಚೀನ ಜಗತ್ತಿನಲ್ಲಿ ಒಂದು ವಿಷಯಕ್ಕೆ ಪ್ರಸಿದ್ಧರಾಗಿದ್ರು. ಅವರು ಬಿಲ್ಲುಗಾರರು. ಯೆಶಾಯ 22:6ರಲ್ಲಿ ಏಲಾಮ್ ಯುದ್ಧಕ್ಕೆ ಬರುವುದನ್ನು ವಿವರಿಸಲಾಗಿದೆ. ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಸ್ಟ್ರಾಬೋ ಅವರು ಏಲಾಮೈಟ್ಗಳು ಪ್ರಾಚೀನ ಜಗತ್ತಿನ ಅತ್ಯುತ್ತಮ ಬಿಲ್ಲುಗಾರರು ಅಂತ ಬರೆದಿದ್ದಾರೆ. ಅವರ ಬಿಲ್ಲು ಕೇವಲ ಒಂದು ಆಯುಧವಾಗಿರಲಿಲ್ಲ, ಅದು ಅವರ ಗುರುತು ಮತ್ತು ಮಿಲಿಟರಿ ಪ್ರಾಬಲ್ಯದ ಮೂಲವಾಗಿತ್ತು. ನಾನು ಏಲಾಮಿನ ಬಿಲ್ಲನ್ನು ಮುರಿವೆನು ಎಂದರೆ ಆಧುನಿಕ ಭಾಷೆಯಲ್ಲಿ ಅವರ ಮಿಲಿಟರಿ ಶಕ್ತಿಯನ್ನು ವ್ಯಾಖ್ಯಾನಿಸುವ ಆಯುಧವನ್ನು ನಾನು ನಾಶಪಡಿಸ್ತೇನೆ ಅಂತ ಅರ್ಥ. ಈ ನಕ್ಷೆನ ನೋಡಿ. ಪ್ರಾಚೀನ ಏಲಾಮ್ ಎಂದರೆ ಇಂದಿನ ನೈಋತ್ಯ ಇರಾನ್, ಪರ್ಷಿಯನ್ ಕೊಲ್ಲಿ ತೀರ ಮತ್ತು ಜಾಗ್ರೋಸ್ ಪರ್ವತ ಶ್ರೇಣಿ. ಇರಾನ್ ತನ್ನ ಪರಮಾಣು ರಿಯಾಕ್ಟರ್ ಆದ ಬುಷೇರನ್ನು ನಿರ್ಮಿಸಿರುವುದು ಸರಿಯಾಗಿ ಇದೇ ಪ್ರದೇಶದಲ್ಲಿ. ಇಂದಿನ ದಾಳಿಯ ಪ್ರಮುಖ ಗುರಿಗಳಲ್ಲಿ ಒಂದಾದ ಇಸ್ಫಹಾನ್ ನಗರವು ಪ್ರಾಚೀನ ಏಲಾಮಿನ ಪೂರ್ವ ತುದಿಯಲ್ಲಿದೆ. ಇಸ್ಫಹಾನ್ನಲ್ಲಿ ಇರಾನ್ನ ಯುರೇನಿಯಂ ಪರಿವರ್ತನಾ ಕೇಂದ್ರ ಇದೆ. 2600 ವರ್ಷಗಳ ಹಿಂದೆ ಎರೇಮಿಯಾ ಏಲಾಮಿನ ಬಿಲ್ಲನ್ನು ಮುರಿಯೋ ಬಗ್ಗೆ ಬರ್ತಿದ್ರು. ಆದರೆ ನಿಮ್ಗೊಂದು ವಿಷಯ ಗೊತ್ತಾ? ಇಂದು ಅದೇ ಭೌಗೋಳಿಕ ಪ್ರದೇಶದಲ್ಲಿ ಇರಾನ್ನ ಕ್ಷಿಪಣಿ ಲಾಂಚರ್ಗಳು ಮತ್ತು ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಲಾಗ್ತಾ ಇದೆ. ಎರೇಮಿಯಾ 49:36ರಲ್ಲಿ ಹೀಗೆ ಹೇಳುತ್ತೆ: ನಾನು ಆಕಾಶದ 4 ಮೂಲೆಗಳಿಂದ 4 ಗಾಳಿಗಳನ್ನು ಏಲಾಮಿನ ಮೇಲೆ ಬರಮಾಡಿ ಅವರನ್ನು ಆ ಎಲ್ಲ ಗಾಳಿಗಳಿಗೆ ಚದುರಿಸುವೆನು. ಏಲಾಮಿನಿಂದ ಹೊರಹಾಕಲ್ಪಟ್ಟವರು ಹೋಗದ ಜನಾಂಗವೇ ಇರುವುದಿಲ್ಲ. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಸಂಭವಿಸಿತು. ಆ ನಂತರದ ವರ್ಷಗಳಲ್ಲಿ ಲಕ್ಷಾಂತರ ಇರಾನಿಯನ್ನರು ಅಮೆರಿಕ, ಯುರೋಪ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಇಸ್ರೇಲ್ಗೆ ಪಲಾಯನ ಮಾಡಿದ್ರು. ಇಂದು ಇರಾನಿನ ಅನಿವಾಸಿಗಳ ಸಂಖ್ಯೆ ಸುಮಾರು 8ರಿಂದ 9 ಮಿಲಿಯನ್ ಆಗಿದೆ. ಅವರು ಪ್ರಪಂಚದ ಪ್ರತಿಯೊಂದು ದೇಶದಲ್ಲೂ ಇದ್ದಾರೆ. ಎರೇಮಿಯಾ 49:36 ಈಗಾಗಲೇ ನೆರವೇರಿದೆ. ಈ ಚದುರುವಿಕೆ 1979ರಲ್ಲಿ ಆರಂಭವಾಗಿ 2025 ಮತ್ತು 26ರ ಭೀಕರ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳ ನಂತರ ಮತ್ತಷ್ಟು ವೇಗವನ್ನು ಪಡ್ಕೊಂಡಿದೆ. ಎರೇಮಿಯಾ 49:37ರಲ್ಲಿ ಹೀಗೆ ಹೇಳುತ್ತೆ: ನಾನು ಏಲಾಮಿನವರನ್ನು ಅವರ ಶತ್ರುಗಳ ಮುಂದೆ ಮತ್ತು ಅವರ ಪ್ರಾಣವನ್ನು ಹುಡುಕುವವರ ಮುಂದೆ ಬೆದರಿಸುವೆನು. ನಾನು ಅವರ ಮೇಲೆ ವಿಪತ್ತನ್ನು, ಅಂದ್ರೆ ನನ್ನ ಭೀಕರ ಕೋಪವನ್ನು ಬರಮಾಡುವೆನೆಂದು ಕರ್ತನು ಘೋಷಿಸುತ್ತಾನೆ. ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈ ಇರಾನ್ ಆಡಳಿತದ ಘೋಷಿತ ಶತ್ರುಗಳು. ಇರಾನ್ನ ಸುಪ್ರೀಂ ಲೀಡರ್ ಖೊಮೇನಿ ಕಳೆದ 47 ವರ್ಷಗಳಿಂದ ಇಸ್ರೇಲ್ಗೆ ಸಾವು ಮತ್ತು ಅಮೆರಿಕಕ್ಕೆ ಸಾವು ಅಂತ ಕೂಗ್ತಾ ಇದ್ರು.
ಆದರೆ ಮಾರ್ಚ್ 1ಕ್ಕೆ ಏನು ನಡೀತು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಾನು ಕೇವಲ ವಿವರಿಸ್ತಾ ಇದ್ದೇನೆ, ವ್ಯಾಖ್ಯಾನಿಸ್ತಾ ಇಲ್ಲ. ನೀವು ಪಠ್ಯವನ್ನು ಓದಿ, ಸುದ್ದಿಯನ್ನು ನೋಡಿ. ಯೆರೆಮೀಯ 49:37 ಪ್ರಕಾರ ಏಲಾಮ್ ತನ್ನ ಶತ್ರುಗಳ ಮುಂದೆ ಭಂಗಗೊಳ್ಳುತ್ತದೆ. ಇದು ಇತಿಹಾಸನೋ ಇಲ್ಲ ಪ್ರವಾದನೆಯೋ ಅಥವಾ ಎರಡೂ ಹೌದು, ನೀವೇ ಯೋಚನೆ ಮಾಡಿ. ಇನ್ನೊಂದು ಆಶ್ಚರ್ಯವಾದ ವಿಷಯ ಏನಂದ್ರೆ, ಫೆಬ್ರವರಿ 28, 2026ರಂದು ಪೂರಿಮ್ ಎಂಬ ಯಹೂದಿ ಹಬ್ಬ ಆರಂಭವಾಯಿತು. ಇದು ಪ್ರಾಚೀನ ಪರ್ಷಿಯಾದಲ್ಲಿ, ಅಂದ್ರೆ ಇಂದಿನ ಇರಾನ್, ಯಹೂದಿ ಜನಾಂಗವನ್ನು ನಾಶ ಮಾಡಲು ಹಾಮಾನ್ ಎಂಬವನು ಹಾಕಿದ್ದ ಸಂಚಿನಿಂದ ಎಸ್ತೇರ್ ರಾಣಿಯ ಮೂಲಕ ಕರ್ತನು ತನ್ನ ಜನರನ್ನು ಉಳಿಸಿದ ನೆನಪಿನ ಹಬ್ಬ. ಅಚ್ಚರಿಯ ವಿಷಯ ಏನಂದ್ರೆ, ಇರಾನ್ ಮೇಲಿನ ದಾಳಿ ಇಂದು ಅಂದ್ರೆ ಪೂರಿಮ್ ಹಬ್ಬದಂದೇ ಆರಂಭವಾಗಿದೆ. ಇದು ಕೇವಲ ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತಾ? ಮಾರ್ಚ್ 3ರಂದು ಚಂದ್ರಗ್ರಹಣ, ಫೆಬ್ರವರಿ 17ರಂದು ಸೂರ್ಯಗ್ರಹಣ ಮತ್ತು ಅದೇ ಫೆಬ್ರವರಿ 28ರಂದು ಪೂರಿಮ್ ದಿನದಂದು ಇರಾನ್ ಮೇಲೆ ದಾಳಿ. ಈ ಎಲ್ಲವೂ ಒಂದೇ ವಾರದಲ್ಲಿ ನಡೀತಾ ಇದೆ. ಯೆರೆಮೀಯ 49:38ರಲ್ಲಿ ದೇವರು ಹೇಳ್ತಾರೆ, ನಾನು ಏಲಾಮಿನಲ್ಲಿ ನನ್ನ ಸಿಂಹಾಸನವನ್ನು ಸ್ಥಾಪಿಸುವೆನು ಮತ್ತು ಅಲ್ಲಿಂದ ಅರಸನನ್ನು ಹಾಗೂ ಪ್ರಭುಗಳನ್ನು ನಾಶ ಮಾಡುವೆನು. ಇಂದು ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಇಬ್ಬರು ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಏಲಾಮಿನಲ್ಲಿ ದೇವರ ಸಿಂಹಾಸನ ಸ್ಥಾಪನೆಯಾಗುವುದು ಎಂದರೆ ಅದು ಕೇವಲ ರಾಜಕೀಯವಲ್ಲ, ಅದು ಆಧ್ಯಾತ್ಮಿಕ ಬದಲಾವಣೆ. ಕೊನೆಯ ವಚನ ಯೆರೆಮೀಯ 49:39 ಹೀಗೆ ಹೇಳ್ತದೆ, ಆದರೆ ಅಂತ್ಯಕಾಲದಲ್ಲಿ ನಾನು ಏಲಾಮಿನ ಸ್ಥಿತಿಯನ್ನು ಪುನಃ ಸ್ಥಾಪಿಸುವೆನು ಎಂದು ಕರ್ತನು ಘೋಷಿಸ್ತಾನೆ. ದಾಳಿಗಳು, ಚದುರುವಿಕೆ ಮತ್ತು ವಿನಾಶದ ನಂತರ ದೇವರು ಪುನಃಸ್ಥಾಪನೆಯ ಬಗ್ಗೆ ಭರವಸೆ ನೀಡಿದ್ದಾರೆ. ನಿಮಗೆ ಗೊತ್ತಾ, 1979ರಲ್ಲಿ ಇರಾನ್ನಲ್ಲಿ ಕೇವಲ 500 ಕ್ರೈಸ್ತರು ಇದ್ರು. ಇಂದು ಇರಾನ್ನಲ್ಲಿ ಸುಮಾರು 1-3 ಮಿಲಿಯನ್ ಜನರು ರಹಸ್ಯವಾಗಿ ಕ್ರೈಸ್ತ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಇರಾನ್ನಲ್ಲಿರೋ ಹಾಗೆ ಮುಸ್ಲಿಮರು ಕ್ರೈಸ್ತ ಧರ್ಮಕ್ಕೆ ಬರ್ತಾ ಇರುವಂತ ಪ್ರದೇಶ ಬೇರೆ ಎಲ್ಲೂ ಇಲ್ಲ ಅಂತ ಜೋಯಲ್ ರೋಸೆನ್ಬರ್ಗ್ ಅನ್ನೋರು ಹೇಳಿದ್ದಾರೆ. ಬಿಲ್ಲು ಮುರಿಯಲ್ಪಡ್ತಾ ಇದೆ, ಅರಸರು ಗುರಿ ಆಗ್ತಾ ಇದ್ದಾರೆ, ಆದರೆ ಒಳಗಡೆ ಒಂದು ಆಧ್ಯಾತ್ಮಿಕ ಜಾಗೃತಿ ನಡೀತಾ ಇದೆ. ಇದು ಯೆರೆಮೀಯ 49ರ ಅಂತಿಮ ಭರವಸೆ ನೆರವೇರಿಕೆಯಾಗಿದೆ. 2600 ವರ್ಷಗಳ ಇಂದಿನ ವಾಕ್ಯವು ಇಂದಿನ ಘಟನೆಗಳನ್ನು ಇಷ್ಟು ನಿಖರವಾಗಿ ವಿವರಿಸ್ತಾ ಇರುವುದು ನಿಮ್ಮ ಗಮನ ಸೆಳೀತಾ ಇದೆನಾ? ಇದು ಇತಿಹಾಸದ ಅಂತ್ಯ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ HKL 38ರ ಯುದ್ಧಕ್ಕೂ ಮುನ್ನ ಯೆರೆಮೀಯ 49ರ ಘಟನೆಗಳು ನಡೆಯಬೇಕೆ ಎಂಬ ಚರ್ಚೆ ದಶಕಗಳಿಂದ ನಡೀತಾ ಇದೆ. ಒಂದು ವೇಳೆ ಇಂದು ಯೆರೆಮೀಯ 49 ನೆರವೇರ್ತಾ ಇದ್ರೆ ಮುಂದಿನದು HKL 38ರ ಯುದ್ಧವೇ? ಆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧ ಪಡೀರಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ಲಿಕ್ಕಿದ್ದಾನೆ. ಆಮೆನ್.